ಮುಡಾ ಅಕ್ರಮ ಆರೋಪ ಪ್ರಕರಣದಲ್ಲಿ ಈಗ ಮೇಜರ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಇದು ಫ್ರೀಡಂ ಟಿವಿಯ ಮೆಗಾ ಬ್ಲಾಸ್ಟಿಂಗ್ ಸುದ್ದಿ. ಹಾಗಾದ್ರೆ ಮುಡಾ ಅಕ್ರಮ ಆರೋಪದಲ್ಲಿ ಸಿಕ್ಕಿರುವಂತಹ ಮೇಜರ್ ತಿರುವು ಏನು? ಮುಡಾ ಪ್ರಕರಣದಲ್ಲಿ ಅದರ ದೂರುದಾರ ಹಿಂದೆ ಸರಿತಾ ಇರತಕ್ಕಂತಹ ಬ್ಲಾಸ್ಟಿಂಗ್ ಸುದ್ದಿ. ಸಿಎಂ ಕುಟುಂಬದ ವಿರುದ್ಧದ ಹೋರಾಟಕ್ಕೆ ಬ್ರೇಕ್. ಹಾಗಾದ್ರೆ ಹೋರಾಟ ಕೈಬಿಟ್ರ ದೂರುದಾರ ಸ್ನೇಹಮಯಿ ಕೃಷ್ಣ. ಪ್ರಾಣ ಬಿಟ್ಟೆನು ಹೋರಾಟ ಬಿಡೆನು ಅಂತ ಹೇಳ್ತಾ ಇದ್ರು ಸ್ನೇಹಮಯಿ ಕೃಷ್ಣ. ಮೈಸೂರಿನಲ್ಲಿ ಸಿದ್ದರಾಮಯ್ಯರ ವಿರುದ್ಧ ಪ್ರಥಮ ಎಫ್ಐಆರ್ ದಾಖಲಿಸಿದ್ದು ಸ್ನೇಹಮಯಿ ಕೃಷ್ಣ. ಜೈಲು ನೋಡಿಕೊಂಡು ಬಂದವನು ನಾನು, ಯಾರಿಗೂ ಹೆದರುವ ಪ್ರಮೇಯ ಎದುರಾಗೋದಿಲ್ಲ. ನನಗೂ ನನ್ನ ಕುಟುಂಬಕ್ಕೂ ಥ್ರೆಟ್ ಇದೆ, ಬೆದರಿಕೆ ಇದೆ. ನಾನು ಕ್ಯಾರ್ ಮಾಡೋ ಮಗ ಅಲ್ಲ. ಇದು ಹೇಳ್ತಾ ಇದ್ದಿದ್ದು ಸ್ನೇಹಮಯಿ ಕೃಷ್ಣ. ಟಿಜೆ ಅಬ್ರಾಹಂ ಮಾಡಿದ್ದು ಒತ್ತಾಯ, ಗಂಗರಾಜು ಮಾಡಿದ್ದು ಒತ್ತಾಯ. ಆದ್ರೆ ಸ್ನೇಹಮಯಿ ಮಾತ್ರ ಎಫ್ಐಆರ್ ದಾಖಲಿಸಿದ್ದು. ಅರ್ಥ ಮಾಡ್ಕೋಬೇಕು. ಕುರುಬರ ಏರಿಯಾದಲ್ಲಿ ಜೀವಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಪ್ರಥಮ ಸಂದರ್ಶನ ಮಾಡಿದ್ದು ನಿಮ್ಮ ಫ್ರೀಡಂ ಟಿವಿ. ನಾನೇ ಖುದ್ದಾಗಿ ಸ್ನೇಹಮಯಿ ಕೃಷ್ಣರ ಮನೆಗೆ ಹೋಗಿದ್ದೆ. ಇವೆಲ್ಲದರ ನಡುವೆ ಕುರುಬ ಸಮುದಾಯದ ಅಭೇದ್ಯ ಕೋಟೆಯ ಮಧ್ಯದಲ್ಲಿ ಬದುಕ್ತಾ ಇರೋ ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣರ ಕಚೇರಿಯೂ ಇರೋದು ಮೈಸೂರು. ಸ್ನೇಹಮಯಿ ಕೃಷ್ಣರ ಮನೆ ಇರೋದು ಕೂಡ ಅಲ್ಲೇ. ಇವೆಲ್ಲದರ ನಡುವೆ ಈಗ ಹುಟ್ಟಿಕೊಂಡಿರುವ ಪ್ರಶ್ನೆ ಏನು ಗೊತ್ತಾ? ಸ್ನೇಹಮಯಿ ಕೃಷ್ಣರ ಧಾವಂತಕ್ಕೇನಾಯ್ತು? ಸ್ನೇಹಮಯಿ ಕೃಷ್ಣರ ತಾತ್ಪರ್ಯಕ್ಕೇನಾಯ್ತು? ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಜೈಲಿಗೆ ಹೋಗಬೇಕು. ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸ್ನೇಹಮಯಿ ಕೃಷ್ಣರ ಕೈವಶವಾಗಿತ್ತು. ಆದರೆ ಧಾರವಾಡ ಗೌರವಾನ್ವಿತ ಪೀಠ ಕೊಟ್ಟ ಆದೇಶದ ಬೆನ್ನಲ್ಲೇ ಸ್ನೇಹಮಯಿ ನ್ಯೂಟ್ರಲ್ ಹೊಡೆದ್ರ, ಸ್ನೇಹಮಯಿ ವಿಮುಖರಾದ್ರ, ಸ್ನೇಹಮಯಿ ಕೃಷ್ಣ ಹೋರಾಟ ಕೈ ಬಿಡುವಂತಹ ಸಾಧ್ಯತೆಗಳಿದಾವ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣರ ಕೈಯಲ್ಲಿರುವಂತಹ ದಾಖಲೆಗಳು ಸುಳ್ಳ? ಸ್ನೇಹಮಯಿ ಕೃಷ್ಣ ಇವತ್ತೊಂದು ಆರ್ಟಿಕಲ್ ಹಂಚ್ಕೊಂಡಿದ್ರು. ಅದು ಏನು ಅನ್ನೋದನ್ನ, ಅದರ ಪ್ರಮುಖ ಸಾಲುಗಳನ್ನು ಹೇಳ್ಬಿಡ್ತೀನಿ ಕೇಳಿ. ನನ್ನ ಇದುವರೆಗಿನ ಕಾನೂನು ಹೋರಾಟದ ಅನುಭವವನ್ನು ಆಧರಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಆ ನಿರ್ಧಾರ ಏನು? ಮುಡಾ ಪ್ರಕರಣದಲ್ಲಿ ಸಿಬಿಐಗೆ ವಹಿಸಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಮತ್ತಷ್ಟು ಕಾಲ ವಿಳಂಬ ಮಾಡುವ ಬದಲು ಲೋಕಾಯುಕ್ತ ಅಧಿಕಾರಿಗಳು ಏನೇ ವರದಿ ಸಲ್ಲಿಸಿದರೂ ಸಹ ನನ್ನ ಬಳಿ ಇರುವ ಮತ್ತು ಲಭ್ಯವಾಗುವ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಮಾಡಿರುವ ಆರೋಪವನ್ನು ಸಾಬೀತುಪಡಿಸಿ ಆರೋಪಿತರಿಗೆ ಶಿಕ್ಷೆ ಕೊಡಿಸಬಹುದು ಎಂಬ ವಿಶ್ವಾಸ ಮೂಡಿದ್ದರಿಂದ ವಕೀಲರ ಪರೋಕ್ಷ ಸಹಕಾರ ಪಡೆದುಕೊಂಡು ಅವಶ್ಯಕತೆ ಬಿದ್ದರೆ, ನೋಡಿ ಇದು ಅರ್ಥ ಮಾಡ್ಕೋಬೇಕು, ಅವಶ್ಯಕತೆ ಬಿದ್ದರೆ ವಕೀಲರನ್ನ ನೇಮಕ ಮಾಡಿಕೊಳ್ಳುವ ಹಕ್ಕನ್ನು ಉಳಿಸಿಕೊಂಡು ಖುದ್ದಾಗಿ ನಾನೇ ಪಾರ್ಟಿ ಇನ್ ಪರ್ಸನ್ ಮಾನ್ಯ ನ್ಯಾಯಾಲಯಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ವಾದ ಮಂಡನೆ ಮಾಡಿ ನಾನು ಮಾಡಿರುವ ಆರೋಪವನ್ನು ಸಾಬೀತುಪಡಿಸಿ ಆದಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ನಿರ್ಧರಿಸಿದ್ದೇನೆ. ಯಾರು ಹೇಳಿದ್ದನ್ನ ಗೊತ್ತಾ? ಯಾರು ಹೇಳಿದ್ದನ್ನ? ಲೋಕಾಯುಕ್ತ ತನಿಖೆಯಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ ಮನುಷ್ಯ. ಸಿಐಡಿ ತನಿಖೆಯಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ ಮನುಷ್ಯ. ಸಿಬಿಐ ತನಿಖೆ ಆಗಲೇಬೇಕು ಅಂತ ಒತ್ತಾಯ ಪಡಿಸಿದ್ದ ಮನುಷ್ಯ ಸ್ನೇಹಮಯಿ ಕೃಷ್ಣ ಹೇಳಿದ್ದು. ನಾನೇ ವಾದ ಮಾಡ್ಕತೀನಿ, ಬೇಕಾದ್ರೆ ನಾನೇ ವಾದ ಮಾಡ್ಕತೀನಿ. ಧಾರವಾಡ ನ್ಯಾಯಪೀಠದ ಆದೇಶದ ಬೆನ್ನಲ್ಲೇ ಸ್ನೇಹಮಯಿ ಕೃಷ್ಣರ ಹೋರಾಟದ ತೀವ್ರತೆ ಕಮ್ಮಿ ಆಗ್ತಾ ಇದೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣರಿಗೇನಾಯ್ತು? ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು.
ಲೋಕಾಯುಕ್ತ ತನಿಖೆಯಲ್ಲಿ ಪಾರದರ್ಶಕತೆ ಇಲ್ಲ, ನಿಷ್ಪಕ್ಷಪಾತವಾದ ತನಿಖೆ ಆಗ್ತಾ ಇಲ್ಲ ಅಂದ್ರು. ಲೋಕಾಯುಕ್ತ ತನಿಖೆ ರಾಜ್ಯ ಸರ್ಕಾರದ ತಾಳಕ್ಕೆ ಕುಣಿತಾ ಇದೆ ಅಂತ ಹೇಳಿದ್ರು. ಪಾಪ ಅವರನ್ನ ಕೈಬಿಟ್ರ ಅವರು ನಂಬಿದಂತಹ ವ್ಯಕ್ತಿಗಳು ಅಂತ. ಸ್ನೇಹಮಯಿ ಕೃಷ್ಣ ಏನೋ ನಿರೀಕ್ಷೆ ಮಾಡಿದ್ರು, ಈ ಕೇಸ್ ನಾನು ಅಂದುಕೊಂಡಂತೆ ಆಗಬಹುದು ಅಂತ. ಆದರೆ ಸಿದ್ದರಾಮಯ್ಯರಿಗೆ ಸುದೀರ್ಘ ನಿರಾಳ ಸಿಕ್ತು. ನಾವು ಕೂಡ ಸ್ನೇಹಮಯ್ಯರನ್ನ ಸಂಪರ್ಕಿಸುವ ಪ್ರಯತ್ನದಲ್ಲಿದ್ದೀವಿ, ಏನು ಮಾತನಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಆದರೆ ಸಿಎಂ ಕುಟುಂಬದ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ರು. ಅದಾದ ನಂತರ ಸ್ನೇಹಮಯಿ ಕೃಷ್ಣರ ಪತ್ನಿಗೂ ಕೂಡ ನೋಟಿಸ್ ಜಾರಿ ಆಯಿತು. ಸಿದ್ದರಾಮಯ್ಯರ ಪತ್ನಿಗೆ ನೋಟಿಸ್ ಜಾರಿ ಆಯಿತು. ಸಿದ್ದರಾಮಯ್ಯರ ಬಾಮೈದನಿಗೂ ಕೂಡ ನೋಟಿಸ್ ಜಾರಿ ಆಯಿತು. ಧಾರವಾಡ ನ್ಯಾಯಪೀಠ ಸಿಬಿಐ ಕೈಗೆತ್ಕೋಬಹುದು ಈ ಪ್ರಕರಣ ಅಂತ ಆದೇಶ ಕೊಡುತ್ತೆ ಅನ್ಕೊಂಡಿದ್ರು ಸ್ನೇಹಮಯಿ ಕೃಷ್ಣ. ಅವತ್ತು ಧಾರವಾಡ ಪೀಠದಲ್ಲೇ ಕೂತ್ಕೊಂಡಿದ್ರು ಸ್ನೇಹಮಯಿ. ಆದರೆ ಧಾರವಾಡದ ನ್ಯಾಯಪೀಠ ಕೊಡ್ಲಿಲ್ಲ. ಆದರೆ ದಿಢೀರ್ ಹೋರಾಟ ಕೈಬಿಟ್ಟ ಸ್ನೇಹಮಯಿ ಕೃಷ್ಣ. ಈ ಕಾರಣದಿಂದಲೇ ಹೋರಾಟ ಕೈಬಿಟ್ರ ಕೃಷ್ಣ. ಸ್ನೇಹಮಯಿಗೆ ಈ ಹಿಂದೆ ಸರಿಯಲು ಕಾರಣವೇನು? ಹೋರಾಟದಿಂದ ಹಿಂದೆ ಸರಿಯೋದಕ್ಕೆ ಸಿಎಂ ಪತ್ನಿ ವಿರುದ್ಧದ ಆರೋಪಕ್ಕೆ ಸಾಕ್ಷ್ಯಾಧಾರ ಇಲ್ವಾ? ಸಾಕ್ಷ್ಯಾಧಾರಗಳಿಲ್ಲವೆಂದೇ ಹೋರಾಟವನ್ನ ಕೈಬಿಟ್ರ ಕೃಷ್ಣ. ಹೈಕೋರ್ಟ್ ಆದೇಶ ಬೆನ್ನಲ್ಲೇ ಬದಲಾಗಿದ್ದೇಗೆ ನಿರ್ಧಾರ? ಸುಪ್ರೀಂ ಕದ ತಟ್ಟುವ ನಿರ್ಧಾರ ಕೈಬಿಟ್ಟಿದ್ದೇಕೆ ಕೃಷ್ಣ? ಗೊತ್ತಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಗೊಂದಲ ಆಗ್ತಾ ಇದೆ ಈ ಪ್ರಕರಣದಲ್ಲಿ. ಆರಂಭದ ಹೋರಾಟದ ಘಳಿಗೆ ಇತ್ತಲ್ಲ, ಸ್ನೇಹಮಯಿ ಕೃಷ್ಣರ ಕಣ್ಣುಗಳು ಮಾತನಾಡ್ತಾ ಇದ್ವು, ಅವರ ಮೂಗು ಮಾತನಾಡ್ತಾ ಇತ್ತು, ಅವರ ಕಿವಿಗಳು ಮಾತನಾಡ್ತಾ ಇತ್ತು. ಆಕ್ಟಿವ್ ಆಗಿದ್ದು, ಆ ಮನುಷ್ಯ ಆಕ್ಟಿವ್ ಆಗಿದ್ರು. ತನ್ನಲ್ಲಿರ್ತಕ್ಕಂತಹ ದಾಖಲೆಗಳು ನ್ಯಾಯ ಒದಗಿಸುತ್ತೆ ಅಂತ ಹೇಳಿದ್ರು. ಅವರ ಕಚೇರಿಯಲ್ಲಿ ನನ್ನ ಮುಂದೆ ದಾಖಲೆಗಳನ್ನ ಟೇಬಲ್ಗೆ ತಡ್ತಾ ಮಾತನಾಡ್ತಾ ಇದ್ರು. ಈ ಕೇಸ್ನಲ್ಲಿ ನಾನು ಗೆದ್ಕತ್ತೀನಿ ಅಂದ್ರು. ಏನಾಯ್ತು ಈ ಕೇಸು? ಆ ಹೋರಾಟದ ತೀವ್ರತೆ ಯಾಕೆ ಕಡಿಮೆ ಆಗ್ತಾ ಇದೆ? ಸ್ನೇಹಮಯಿ ಕೃಷ್ಣ ಹಾಗಾದ್ರೆ ಹೋರಾಟದಿಂದ ಹಿಂದೆ ಬಿದ್ರ? ಹಾಗಾದ್ರೆ ಈ ಪ್ರಕರಣದಲ್ಲಿ ಮಾನ್ಯ ಸಿದ್ದರಾಮಯ್ಯ ತಪ್ಪೇ ಮಾಡಿರ್ಲಿಲ್ವಾ? ಪಾಪ ಹಾಗಾದ್ರೆ ಅವರನ್ನ ಸಿಲುಕಿಸುವಂತಹ ಪ್ರಯತ್ನ ನಡೀತಾ ಇದೆಯಾ? ಈ ಎಲ್ಲ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಹೋರಾಟದಿಂದ ಹಿಂದೆ ಸರಿತಾ ಇದ್ದಾರಾ ಎನ್ನುವಂತಹದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇರುವಂತಹದ್ದು. ಹಾಗಾದರೆ ಸ್ನೇಹಮಯಿ ಕೃಷ್ಣರ ಬಳಿ ದಾಖಲೆಗಳು ಸರಿಯಾಗಿ ಇಲ್ವಾ? ಏನಾಗಿದೆ? ಈ ಪ್ರಕರಣದ ತೀವ್ರತೆ ಯಾಕೆ ಕಡಿಮೆ ಆಯಿತು? ಸ್ನೇಹಮಯಿ ಕೃಷ್ಣ ಜಾರಿಕೊಂಡ್ರ ಹೋರಾಟದಿಂದ? ಹಾಗಾದರೆ ಈ ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಬಳಿ ಇರುವಂತಹ ದಾಖಲೆಗಳು ಶಕ್ತವಾದ ದಾಖಲೆಗಳಲ್ವಾ? ಭೈರತಿ ಸುರೇಶ್ ವಿರುದ್ಧವೂ ಕೂಡ ಸ್ನೇಹಮಯಿ ಆರೋಪ ಮಾಡಿದ್ರು. ಭೈರತಿ ಸುರೇಶ್ ಅವರು ಕಳ್ಳತನ ಮಾಡಿದ್ದಾರೆ, ಮುಡಾ ಕಚೇರಿಗೆ ನುಗ್ಗಿ ಕಳ್ಳತನ ಮಾಡಿದ್ದಾರೆ ಅಂದರು. ಆದರೆ ಬರಬರುತ್ತಾ ಯಾವಾಗ ಧಾರವಾಡದ ನ್ಯಾಯಪೀಠ ಆದೇಶವನ್ನು ಕೊಡ್ತೋ ಅದಾದ ನಂತರ ಸ್ನೇಹಮಯಿ ಕೃಷ್ಣ ಈ ವಿಚಾರದಲ್ಲಿ ಹಿಂದಕ್ಕೆ ಉಳ್ಕೊಂಡ್ರು. ಸಿದ್ದರಾಮಯ್ಯರ ವಿರುದ್ಧದ ಹೋರಾಟದಲ್ಲಿ ಯಾವಾಗ ಸೋಲ್ತೀನಿ ಅಂತ ಗೊತ್ತಾಯಿತು ಆಗಿನಿಂದ ಹಿಂದೆ ಉಳ್ಕೊಂಡ್ರ ಎನ್ನುವಂಥ ಅರ್ಥದಲ್ಲಿ ಚರ್ಚೆಗಳು ಶುರುವಾಗಿದೆ. ಈಗ ನಾವು ಸ್ನೇಹಮಯಿ ಕೃಷ್ಣರನ್ನ ಅಪರಾಧಿ, ಸಿದ್ದರಾಮಯ್ಯರನ್ನ ನಿರಪರಾಧಿ ಅಥವಾ ಅಮಾಯಕ ಅಂತ ಹೇಳ್ತಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಒಂದು ಹೋರಾಟದಿಂದ ನೀವು ಹಿಂದೆ ಸರ್ಕಂಡ್ರಿ. ಈ ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣರ ಹೃದಯದಲ್ಲಿ ಭಯ ಉಟ್ಕೋತು. ಈ ವಿಚಾರದಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಸ್ನೇಹಮಯಿಗೆ ಗೊತ್ತಾಯಿತು. ಹಾಗಾಗಿ ಸ್ನೇಹಮಯಿ ಹೋರಾಟದಿಂದ ಹಿಂದೆ ಉಳಿದಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದ್ದಾವೆ ಸರ್. ಹೌದಾ, ನಿಜಾನ ಅದು? ನಾನು ಹೋರಾಟದಿಂದ ಹಿಂದೆ ಸರಿತೀನಿ ಕೇಳಿಲ್ಲ ಸರ್. ನನ್ನ ಹೋರಾಟದ ಮುಖ್ಯ ಗುರಿ ಇರೋದು ತಪ್ಪಿತಸ್ಥರಿಗೆ ಶಿಕ್ಷೆ ಆದಷ್ಟು ಬೇಗ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು.
ಯಾವ ತನಿಖಾ ಸಂಸ್ಥೆ ತನಿಖೆ ನಡೆಸಬೇಕು ಅನ್ನೋದಲ್ಲ. ಹ್ಮ್ ಈಗಾಗ್ಲೇ ತನಿಖೆ ಸಿಬಿಐ ಕೊಡ್ಬೇಕು ಅಂತೇಳಿ ಅರ್ಜಿ ಹಾಕೊಂಡು 4-5 ತಿಂಗಳು ಅನವಶ್ಯಕ ವಿಳಂಬ ಆಗಿದೆ. ಹ್ಮ್ So ಮತ್ತೆ ಸುಪ್ರೀಂ ಕೋರ್ಟ್ ಹಾಕೊಂಡು ಇನ್ನು 4 ತಿಂಗಳು ಮತ್ತೆ ವಿಳಂಬ ಆಗೋದ್ ಬೇಡ. ಹ್ಮ್ ನನ್ನ ಹತ್ರ ಇರೋ ದಾಖಲೆಗಳನ್ನ ಮಾನ್ಯ ನ್ಯಾಯಾಲಯ ಗಮನ ಕೊಟ್ಟು ಆದಷ್ಟು ಬೇಗ ಶಿಕ್ಷೆ ಕೊಡ್ಸ್ಬೇಕು ತೀರ್ಮಾನ ಮಾಡಿದ್ರೆ ಅಷ್ಟೇ ಹೊರತು ಹೋರಾಡೋದಿದ್ದ ಸರಿ ಯೋಚನೆ ಮಾಡೇ ಇಲ್ಲ. ಹ್ಮ್ 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 ತಪ್ಪು ತಿಳುವಳಿಕೆಯಿಂದ ಆ ರೀತಿ ಚರ್ಚೆಗಳಾಗ್ತದೆ, ಮಾತುಗಳಾಗ್ತದೆ. ಅಲ್ಲ, ದಯವಿಟ್ಟು ಅರ್ಥ ನ್ಯಾಯಾಂಗ ಮಾಡ್ಕೊಳ್ಬೇಕು. ವ್ಯವಸ್ಥೆಯ ಮೇಲೆ ನಂಬಿಕೆ ಇರುವಂತಹ ಸ್ನೇಹಮಯಿ ಕೃಷ್ಣ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ ಕದ ಯಾಕೆ ತಟ್ಟಲಿಲ್ಲ ಎನ್ನುವಂತಹದ್ದು. ಸರ್ ಅದನ್ನ ಹೇಳ್ತೀನಿ, ಮಾನ್ಯ ನ್ಯಾಯಾಲಯದ ಮೇಲೆ ನಂಬಿಕೆ ಇರೋ ಕಾರಣದಿಂದನೇ ಹ್ಮ್ ಮಾನ್ಯ ನ್ಯಾಯಾಲಯದಲ್ಲೇ ಈ ಪ್ರಕರಣವನ್ನ ಸಾಬೀತುಪಡಿಸಬೇಕು ಅಂತ ತೀರ್ಮಾನ ಮಾಡಿದೀನಿ. ಹ್ಮ್ ಅನವಶ್ಯಕವಾಗಿ ತನಿಖೆ ಹೆಸರಲ್ಲಿ ವಿಳಂಬ ಮಾಡೋದು ಬೇಡ ಅಂತ ಹೇಳಿ. ಹ್ಮ್ 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 ಜೊತೆಗೆ ಸ್ನೇಹಮಯಿಗೆ ನ್ಯಾಯ ಮೇಲೆ ನಂಬಿಕೆ ಇದೆ. ಕೈಯಲ್ಲಿರುವಂತಹ ದಾಖಲೆ ಮೇಲೆ ನಂಬಿಕೆ ಇದೆ. ಹಾಗಾದ್ರೆ ದಾಖಲೆಗಳ ಮೇಲೆ ಮತ್ತೆ ಮಾನ್ಯ ನ್ಯಾಯಾಲಯ ಮೇಲೆ ಎರಡರ ಮೇಲೆ ನಂಬಿಕೆ ಇರೋದ್ರಿಂದನೇ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಖಂಡಿತವಾಗಿಲ್ಲ ಸರ್, ಯಾವುದೇ ಕಾರಣಕ್ಕೆ ಸರಿಯಾದಿಲ್ಲ. ಆದಷ್ಟು ಬೇಗ ತಪ್ಪಿತ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಇದ್ರಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ ಅಷ್ಟೇ ಹೊರತು ಹೋರಾಟ ಹಿಂದೆ ಸರಿಬೇಕು ಅಂತ ಅಲ್ಲ. ಕೆಲವೇ ತಿಂಗಳಲ್ಲಿ ಇಡೀ ರಾಜ್ಯ ಜನಕ್ಕೆ ಸತ್ಯ ಏನಂತ ಗೊತ್ತಾಗುತ್ತೆ. ಹಾಗಾದ್ರೆ ಇದು ಸುಮ್ನೆ ಸಿದ್ದರಾಮಯ್ಯನವರಿಗೆ ಇದು ತಾತ್ಕಾಲಿಕ ರಿಲೀಫ್. ಹೌದು ಸರ್, ತಾತ್ಕಾಲಿಕ ರಿಲೀಫ್ ಅಷ್ಟೇ. ಸರ್ ನನ್ಗೂ ದಯವಿಟ್ಟು ತಾವು ಯೋಚನೆ ಮಾಡಿ, ನನಗೆ ಗುರಿ ಇರೋದು ಆರೋಪಿ ಶಿಕ್ಷೆ ಕೊಡಿಸ್ಬೇಕು ಅಂತ. ಇಂಥ ತನಿಖಾ ಸಂಸ್ಥೆ ತನಿಖೆ ನಡೆಸ್ಬೇಕು ಅಂತ ನನ್ನ ಮುಖ್ಯ ಗುರಿ ಅಲ್ಲ. ಇಲ್ಲಿ ನನ್ನ ಇಷ್ಟು ವರ್ಷಗಳ ಕಾನೂನು ಅನುಭವದಲ್ಲಿ ಯಾವ ಪ್ರಕರಣದಲ್ಲಿ ಆರೋಪ ಸಾಬೀತುಪಡಿಸಕ್ಕೆ ಯಾವ ಸಾಕ್ಷ್ಯಗಳು ಬೇಕು ಅಂತ ನನಗೆ ಚೆನ್ನಾಗಿ ತಿಳುವಳಿಕೆ ಇದೆ. ಸರ್ ಒಂದು ಕ್ಲಾರಿಟಿ ಏನು ಗೊತ್ತಾ ಸರ್, ಇವತ್ತು ನಿಮ್ಮಿಂದ ಒಂದು ಕ್ಲಾರಿಟಿ ಬೇಕು. ಸ್ನೇಹಮಯಿ ಕೃಷ್ಣ ಸಂಪೂರ್ಣವಾಗಿ ಅಕ್ಷರಶಃ ಯೂಟರ್ನ್ ನೋಡಿದ್ದಾರೆ ಅಂತ. ಖಂಡಿತವಾಗಿಲ್ಲ ಸರ್. ಸರ್ ನಾನು ಅಲ್ಲಿ ಸ್ಪಷ್ಟ ಕೊಟ್ಟಿದ್ದೀನಿ, ನಾನು ಜನಪ್ರತಿನಿಧಿಗಳ ವಿಶೇಷದಲ್ಲಿ ಆರೋಪನ ಸಾಬೀತುಪಡಿಸಕ್ಕೆ ನಿರ್ಧಾರ ಮಾಡಿದೆ ಅಂತ ಹೇಳಿದ್ದೀನಿ ಹೊರತು ಹೋರಾಟದ ಹಿಂದೆ ಸರಿತೀನಿ ಅಂತ ಹೇಳಿಲ್ಲ. ಇಲ್ಲಿ ಅಭಿಪ್ರಾಯ ನನ್ನ ಮಾತನ್ನ ತಪ್ಪು ಅರ್ಥಗಳ ಮಾತಾಡೋರು ಅಷ್ಟೇ. ನಾನು ಆದಷ್ಟು ಬೇಗ ಆರೋಪಿತ ಶಿಕ್ಷೆ ಕೊಡಿಸ್ಬೇಕು ಅಂತ ಹೊರಟಿದ್ದೀನಿ ಹೊರತು ಅನವಶ್ಯಕ ವಿಳಂಬ ಮಾಡೋದು ಬೇಡ ಅಂತ ಅಷ್ಟೇ. ಇಲ್ಲಿ ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡ್ತು ಅನ್ನೋದ್ರ ಮೇಲೆ ತೀರ್ಪು ಕೊಡಲ್ಲ. ನಾವು ಮಾನ್ಯ ನ್ಯಾಯಾಲಯಕ್ಕೆ ಯಾವ ಸಾಕ್ಷ್ಯಗಳು ಕೊಟ್ಟಿದ್ದೀವಿ ಮೇಲೆ ತೀರ್ಪು ಕೊಡುವಂಥದ್ದು. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡ್ತಾ ಇದ್ರು. ಮೊದಲು ನಾವು ಸ್ನೇಹಮಯಿ ಕೃಷ್ಣರನ್ನ ಸಂದರ್ಶನ ಮಾಡಿದ್ವಿ ಫ್ರೀಡಮ್ ಟಿವಿ. ಅವರ ಬಳಿ ಇರ್ತಕ್ಕಂತಹ ದಾಖಲೆಗಳನ್ನ ಮೇಜಿನ ಮೇಲಿಟ್ಟಿದ್ರು. ಸಾಮಾನ್ಯ ವ್ಯಕ್ತಿ ಈ ತರಹದ ಒಂದು ಹೋರಾಟಕ್ಕೆ ಇಳಿದಿದ್ದಾರೆ ಅಂತ ಫಸ್ಟ್ ಬ್ರೇಕ್ ಮಾಡಿದ್ದು ನಿಮ್ಮ ಫ್ರೀಡಮ್ ಟಿವಿ. ಇವತ್ತು ಕೂಡ ಸ್ನೇಹಮಯಿ ಅದೇ ಶಕ್ತಿಯಿಂದ, ಅದೇ ಹುಮ್ಮಸ್ಸಿನಿಂದ, ಅದೇ ವಿಶ್ವಾಸದಿಂದ ಮಾತನಾಡ್ತಾ ಇದ್ದಾರೆ. ನಾನು ಈ ವಿಚಾರದಿಂದ ಯೂ ಟರ್ನ್ ಹೊಡೆದಿಲ್ಲ, ನಾನು ಈ ವಿಚಾರದಿಂದ ಈ ಹೋರಾಟದಿಂದ ವಿಮುಖನೂ ಆಗಿಲ್ಲ, ನಾನು ಈ ಹೋರಾಟದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆನೇ ಇಲ್ಲ. ಒಂದು ವೇಳೆ ನಾನು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ರೆ ಮತ್ತೆ ಕೇಸ್ ವಿಳಂಬ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, 2-3 ತಿಂಗಳು ಪಡೆದುಕೊಳ್ಳುತ್ತೆ. ಹಾಗಾಗಿ ನನ್ನ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿಟ್ಟುಕೊಂಡು ಮತ್ತೆ ಈ ಪ್ರಕರಣವನ್ನು ಮುನ್ನೆಲೆಗೆ ತರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ. ಸಿದ್ದರಾಮಯ್ಯನವರಿಗೆ ಶಿಕ್ಷೆಯಾಗಲಿ ಅನ್ನೋ ಉದ್ದೇಶ ನನ್ನ ಬಳಿ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ ಈ ನಿವೇಶನ ಹಂಚಿಕೆ ವಿಚಾರದಲ್ಲಿ ಅಥವಾ ನಿವೇಶನ ಖರೀದಿ ವಿಚಾರದಲ್ಲಿ ಅಥವಾ ಈ ಒಂದು ಮುಡಾದ ಅಕ್ರಮದ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೋ ಅವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿ ಅದೇ ಗಟ್ಟಿ ಧ್ವನಿಯಿಂದ ಈವರೆಗೂ ಫ್ರೀಡಮ್ ಟಿವಿ ಜೊತೆ ಸ್ನೇಹಮಯಿ ಕೃಷ್ಣ ಮಾತನ್ನ ಹಂಚಿಕೊಂಡಿದ್ದಾರೆ.